ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿಂದ ಜಾತ್ರಾ ವಿಶೇಷ ಏನಪ್ಪ ಅಂತಂದ್ರೆ 20 ವರ್ಷಗಳ ನಂತರ ಬಹಳ ಅದ್ದೂರಿಯಾಗಿ ನಮ್ಮ ತವ್ರ ಮನೆಯೊಳಗೆ ಜಾತ್ರೆ ಮಾಡತ್ತಾರಂತ್ರಿ. ಏನೇನು ಮಾಡತ್ತಾರಂತ ಒಂಚೂರ ಕಣ್ಣಾಡಿಸ್ಕೊಂಡು ಬರೋಣಂತ ನಡೀರಿ. ನಮ್ಮ ಹಳ್ಳಿ ಕಡೆ ಭಾಗದಲ್ರಿ ಜಾತ್ರೆ ಚಾಲು ಆತಂದ್ರೆ ವಾರ ಅಂಥೇಳಿ ಬಿಟ್ಬಿಡ್ತಾರೋ. ಅಂದ್ರೆ ಜಾತ್ರೆ ಮಗುವರೆಗೂ ರೊಟ್ಟಿ ಚಪಾತಿ ಏನೂ ಮನ್ಯಾಗ ಮಾಡೋದಿಲ್ಲ. 3 ಹೊತ್ತು ಗುಡ್ಯಾಗ ಊಟ ಇರ್ತೈತಿ. ಆರಾಮಾಗಿ ಗುಡ್ಯಾಗ ಊಟ ಮಾಡಿ ಜಾತ್ರೆ ಮಾಡ್ಕೊಂಡು ಹೋಗ್ರಿ ಅಂತಂದು ಅನೌನ್ಸ್ ಮಾಡಿರ್ತಾರೆ. ಹೀಗಾಗಿ ಮನೆಗೆ ತಿನ್ನಕಂತ ಪಳಾರ್ ನಾನಿಲ್ಲಿ ಚುನ್ಮರಿ ಕರ್ಚಿಕಾಯಿ ಮತ್ತು ಬುಂದೆ ದುಂಡಿ ಕಟ್ಟಾತೇನೆ ರೀ. ಈಗಾಗಲೇ ಬುಂದೆ ದುಂಡಿದ ಕರ್ಚಿಕಾಯ್ದ ವಿಡಿಯೋ ಹಾಕಿದ್ದೇನಂತೆ. ಇಂಟ್ರೆಸ್ಟ್ ಇದ್ರೆ ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ, ಹೋಗಿ ಚೆಕ್ ಮಾಡಿರಿ. ಇಷ್ಟೆಲ್ಲ ಮಾಡ್ಕೊಂಡು ನಮ್ಮ ತವ್ರ ಮನೆ ಕಡೆ ಪ್ರಯಾಣ ಮಾಡಿದೆವಂತ ನೋಡ್ರಿ. ಅಂತೂ ಇಂತೂ ಊರನ್ನು ಸಮೀಪ ಮಾಡೇ ಬಿಡ್ತು. ಎಲ್ಲಿ ನೋಡ್ತಿರಲ್ಲಿ ಜಾತ್ರೆದ ಸಡಗರ ಕಾಣಕತ್ತೈತಂತೆ. ಅದು ನಮ್ಮ ತವ್ರ ಮನೆಗೆ ಬರತ್ತೇವಂದ್ರೆ ಇನ್ನೊಂದು ಹೆಚ್ಚಿನ ಖುಷಿ ತಂದು ಕೊಟ್ಬಿಡ್ತು. ನೀವ ಏನೇ ಹೇಳ್ರಿ, ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೊಂಟಿಪ್ಪ ಅಂದ್ರೆ ಏನೂ ಇಲ್ಲದಲ್ಲಿದ್ದ ಹೆಚ್ಚಿನ ಖುಷಿ ಬಂದುಬಿಡ್ತೈತಿ. ಮಾರನೇ ದಿನನ ಜಾತ್ರೆ ಇತ್ತು. ಹೀಗಾಗಿ ಅವತ್ತು ಹೋಗಿ ಫ್ರೆಶ್ ಅಪ್ ಆಗಿ ಮಾರನೇ ದಿನ ಮನೆಗೊಂದು ಆರತಿ ಕುಂಭಕಡ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ರು. ಹೀಗಾಗಿ ನಾವು ಇವತ್ತು ಆರತಿ ತೊಗೊಂಡ ಅಕ್ಕ ತಂಗಿ ಇಬ್ಬರು ಸೇರಿ ಜಾತ್ರೆ ಮಾಡೋಕೆ ಹೊಂಟಿದ್ದೇವಂತ್ರಿ. ಯಾಕಂದ್ರೆ ಊರಿನ ಗ್ರಾಮ ದೇವಿನ ರೀ ಹೊಸದಾಗಿ ಕರ್ಕೊಂಬರೋದಿರ್ತೈತಿ. ಬಣ್ಣಕ್ಕಂತ ಹೇಳಿ ಕೊಟ್ಬಿಟ್ಟಿರ್ತೀವಿ. ಹೀಗಾಗಿ ಬಣ್ಣ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಬರುವಾಗ ಊರಿನ ಅಗಸಿ ಬಾಗಿಲ್ಗೆ ಅವ್ರನ್ನ ಇಟ್ಬಿಟ್ಟಿರ್ತಾರೆ. ಅವ್ರನ್ನ ಕುಂಭಕೊಡ ಮತ್ತು ಆರತಿ ತೊಗೊಂಡು ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಬರೋದಿರ್ತೈತಿ. 3 ಹೊತ್ತು ಅವರ ಗುಡಿಯವ್ರ ಊಟ ಇಟ್ಟಿರೋದ್ರಿಂದ ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋಗ್ರಿ ಅಂತ ಅನೌನ್ಸ್ ಮಾಡಿದರು. ಹೀಗಾಗಿ ಬೆಳಗಿನ ನಾಷ್ಟ ನಾವು ಅಲ್ಲೇ ಮಾಡ್ಕೊಂಡು ಆರತಿ ತೊಗೊಂಡು ಕುಂಭಕೊಡೋದವ್ರ ಜೊತೆ ದೇವಿನ ಕರ್ಕೊಂಬರಕಂತ ಹೊಂಟಿದ್ದೇವಂತ. ಇಲ್ಲಿ ನೋಡ್ರಿ, ಊರಿಂದ ಜನ ಕಮಿಟಿ ಎಲ್ಲ ಸೇರಿ ಎಷ್ಟು ಚಂದ ಅಚ್ಚುಕಟ್ಟಾಗಿ ನಮಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಾರ. ಇದು ಹೈಸ್ಕೂಲು ಕನ್ನಡ ಸ್ಕೂಲು ಎಲ್ಲ ಇಲ್ಲೇ ಐತಿ. ಹೀಗಾಗಿ ಹಳೆ ನೆನಪು ನಮ್ಮನ್ನ ಭಾಳ ಕಾಡಿದು ರೀ. ಮಕ್ಕಳ ಸ್ಕೂಲ್ ಸಂಬಂಧ ಎಷ್ಟೋ ದಿನ ಆಗಿತ್ತು ರೀ ಊರಿಗೆ ಬರದೇ ಇದ್ದ. ಆದರೆ ಇವತ್ತು ಜಾತ್ರೆ ಸಂಬಂಧ ಎಲ್ಲರೂ ಹಳೆ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿದ್ದ ಕೂಡಲೇ ನಮಗೂ ಮಕ್ಕಳ ಜೊತೆ ನಾವು ಇವತ್ತು ಮಕ್ಕಳಾಗಿಬಿಟ್ಟಿದ್ವಿ. ನಮ್ಮ ಹಳ್ಳಿ ಕಡೆ ಭಾಗದಲ್ರಿ ಊರಿನ ಅಗಸಿ ಬಾಗ್ಲಂತ ಹೇಳಿ ಕರಿತೇವೆ. ಹೀಗಾಗಿ ಅಲ್ಲೇ ಗ್ರಾಮ ದೇವಿಗಳನ್ನ ಇಬ್ಬರನ್ನೂ ಅಲ್ಲೇ ಕುಂಡ್ರಿಸಿದ್ರು. ನಾನು ಮುಂಚೆ ಹಾಕಿದ ಫೋಟೋ ಹಳೆ ಫೋಟೋ ಆಗಿರೋದ್ರಿಂದ ಈಗ ದೇವರು ಗುಡಿಯಾಗಿಲ್ಲ. ಇನ್ನು ಬಣ್ಣ ಮಾಡಿ ಹೊಸದಾಗಿ ಅಲಂಕಾರ ಮಾಡ್ಕೊಂಡು ದೇವಿನ ಕರ್ಕೊಂಬರತ್ತೇವಂತ ನೋಡ್ರಿ. ಮುಂದೆ ಆರತಿಯವರು ಹಿಂದಿಂದ ಕುಂಭ ಕೊಡದವರು ಕರ್ಕೊಂಬಂದು ಬೆಳಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ದೇವಿನ ಹೊರಗಡೆ ಕರ್ಕೊಂಡು ಬರತ್ತೇವಂತ ನೋಡ್ರಿ. ಊರಿನ ಅಗಸಿ ಬಾಗಲದಿಂದ ಹಿಡಿದ ದೇವಿ ಗುಡಿವರೆಗೂ ಇದೇ ರೀತಿ ಮೆರವಣಿಗೆ ಮಾಡ್ಕೊತ ಕರ್ಕೊಂಡು ಹೋಗ್ತೇವಂತ. ನೋಡಿದ್ರೆ ಮೈ ಜುಮ್ಮ ಅನಿಸುವಂಗೆ ಅಷ್ಟು ಚಂದ 2 ಗ್ರಾಮ ದೇವಿಗಳು ಕಾಣತ್ತಾರು. ಎಲ್ಲ ಕಡೆ ಬಿಸಿಲು ಜಾಸ್ತಿ ಐತಿ, ಆದಷ್ಟು ಒಳಗಿರ್ರಿ ಅಂತ ಅನೌನ್ಸ್ ಮಾಡಿದ್ರೆ ನಮ್ಮ ಹಳ್ಳಿ ಕಡೆ ಭಾಗದಾಗ್ರಿ ಬರುವುದೆಲ್ಲವೂ ಬರಲಿ ಶಿವನ ಕೃಪೆಯೊಂದಿರಲಿ ಅಂತ ನಮ್ಮ ಅಂತಮ್ರು ಅದು ಬರಿಗಾಲಿಲಿನ ದೇವಿ ಜಾತ್ರೆ ಮಾಡೋಕೆ ತಯಾರಾಗಿದ್ದಾರು. ಮೈ ಜುಮ್ ಎನಿಸುವಂಗೆ ಡೊಳ್ಳಿನ ಪದಗಳನ್ನ ನೀವು ಕೇಳ್ರಿ. ನೀವ ಏನೇ ಹೇಳ್ರಿ, ನಮ್ಮ ನಾಡು ನಮ್ಮ ನುಡಿ ನಮ್ಮ ಸಂಸ್ಕೃತಿ ಅದು ಹಳ್ಳಿ ಕಡೆ ಅಂದ್ರೆ ಏನು ಕೊಟ್ರೆ ಸಿಗ್ತೈತಿ ಹೇಳ್ರಿ ನೋಡೋನು. ನೀವ ಏನೇ ಹೇಳ್ರಿ, ಈ ಗ್ರಾಮದೇವಿ ಜಾತ್ರೆ ರೀ ಭಾಳ ಅಂದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು. ಹೀಗಾಗಿ ಸಣ್ಣವ್ರದಿಂದ ಹಿಡಿದ ದೊಡ್ಡವ್ರವ್ರಿಗೂ ಎಲ್ಲ ಅಂತಂಬರು ಅಲ್ಲೇ ನಿಂತುಬಿಟ್ಟಿದ್ರು. ಇನ್ನು ಗ್ರಾಮದೇವಿನ ಕರ್ಕೊಂಬಂದು ಊಟದ ಟೈಮ್ ಆಗಿತ್ತು. ಹೀಗಾಗಿ ಎಲ್ರಿಗೂ ಪ್ರಸಾದ ಅಂತ ಸಜ್ಕ ಅನ್ನ ಸಾರು ಮತ್ತು ಜೋಳದ ಕಿಚಡಿ ಮತ್ತು ರಾಗಿ ಅಂಬ್ಲಿ ಮಾಡಿಸ್ಬಿಟ್ಟಿದ್ರಿ. ಮನ್ಯಾಗಂತೂ ಯಾರೂ ಅಡುಗೆ ಮಾಡೋಕ್ಕಿಲ್ಲ. ಹೀಗಾಗಿ ಅಲ್ಲೇ ನಾಷ್ಟ ಮಾಡಿ ದೇವ್ರದ್ದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟನೂ ಅಲ್ಲೇ ಮಾಡಿ ಮನೆ ಕಡೆ ನಾವು ಪ್ರಯಾಣ ಬೆಳೆಸಿದ್ವಿ. ಇವತ್ತಿನ ಜಾತ್ರಾ ವಿಶೇಷ ಹೆಂಗಿತ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಕನಂತ್ರಿ. ಅಲ್ಲಿವರೆಗೂ ಬಾಯ್.